Hello everyone, this is Anjum. Welcome back to my channel. Today shall see uh, the comic characters in Shakespearean tragedies. Yes, what are the comic characters are there while reading Shakespeare's tragedies like Othello, Macbeth, Julius Caesar. So total 10 tragedies have written by William Shakespeare, and ಕೆಸೆಟ್ ಎಕ್ಸಾಮ್ನಲ್ಲಿ ಕೂಡ ಅವನು ಕೆಲವೊಂದು ಸಾರಿ ಕ್ಲೌನ್ಸ್ ಆಯಿತು, ಮೀನ್ಸ್ ಲೈಕ್ ಕಾಮಿಕ್ ಕ್ಯಾರೆಕ್ಟರ್ಸ್ ಆಯಿತು, ಅದರ ಮೇಲೆ ಕೇಳುವಂಥದ್ದು ಚಾನ್ಸಸ್ ಇದೆ. ಇಟ್ ಈಸ್ ಆಸ್ಕ್ಡ್ ಮೀನ್ಸ್ ಇದನ್ನು ಕೇಳಲ್ಪಡಲಾಗಿತ್ತು ಯಾವುದ್ರಿ ಈ ಒಂದು ಕಾಮಿಕ್ ಕ್ಯಾರೆಕ್ಟರ್ಸ್ ಒಂದು ಎಕ್ಸಾಮ್ಸ್ಗಳಲ್ಲಿ ಅಂತ ಹೇಳ್ಬೋದು. ನೆಟ್ಟಲ್ಲಿ ಕೇಳಲಾಗಿತ್ತು. ಥಾಟ್ ಟು ಮೇಕ್ ವಿಡಿಯೋಸ್ ಆನ್ ದಿಸ್ ಬಿಕಾಸ್ ವೆರಿ ಲೆಸ್ ನೇಮ್ಸ್ ಆಫ್ ಕಾಮಿಕ್ ಕ್ಯಾರೆಕ್ಟರ್ಸ್ from the major tragedies, notable comic characters in Shakespearean tragedy. Shakespeare's tragedy means the first one is Porter. Very important, guys, please. Porter can be seen in the tragedy of Macbeth. Macbeth dalli Porter ಅನ್ನೋರು ಕೂಡ ಒಂದು ಕಾಮಿಕ್ ಕ್ಯಾರೆಕ್ಟರ್ ಆಗಿ ಕಂಡುಬರ್ತಾರೆ. ಫೇಮಸ್ ಫಾರ್ ದ ಡ್ರಂಕನ್ ಪಾಟರ್ ಸೀನ್. ಡ್ರಂಕನ್ ಮೀನ್ಸ್ ಆಲ್ಮೋಸ್ಟ್ ಒಂದು ಡ್ರಂಕನ್ ಆಗಿರುವಂಥದ್ದು, ಮೀನ್ಸ್ ಡ್ರಿಂಕ್ ಮಾಡುವಂಥದ್ದು ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಪ್ರೊವೈಡ್ಸ್ ಕಾಮಿಕ್ ರಿಲೀಫ್ ರೈಟ್ ಆಫ್ಟರ್ ಕಿಂಗ್ ಡನ್ಕನ್ಸ್ ಮರ್ಡರ್. ನೋಡ್ರಿ, ಕಿಂಗ್ ಡನ್ಕನ್ಸ್ ಮ್ಯಾಕ್ಬತ್ ಮರ್ಡರ್ ಮಾಡಿದ ನಂತರ ಆ ಒಂದು ಮೂಮೆಂಟಲ್ಲಿ ಒಂದು ಕಾಮಿಕ್ ಸೀನನ್ನು ಕ್ರಿಯೇಟ್ ಮಾಡುವಂಥದ್ದು ಕ್ಯಾರೆಕ್ಟರ್ ಯಾರು? ಪಾಟರ್ ಅಂತ ಹೇಳ್ಬೋದು ಇನ್ ಮ್ಯಾಕ್ಬತ್ ಟ್ರಾಜಿಡಿ. ಡೋಂಟ್ ಫರ್ಗೆಟ್. ಗ್ರೇವ್ ಡಿಗ್ಗರ್ಸ್, ಹ್ಯಾಮ್ಲೆಟ್. ಓಕೆನಾ? ಕ್ಲೌನ್ಸ್ ಅಂತ ಹೇಳಲಾಗ್ತದೆ. ವಾಟ್ ಇಸ್ ದಟ್? ಕ್ಲೌನ್ಸ್ ಅಂತ ಹೇಳ್ಬೋದು. ಎಸ್, ಕ್ಲೌನ್ಸ್ ಅಂತ ಹೇಳಬೇಕಾದ್ರೆ ಒಂದು ಹಾಸ್ಯ ನಟಕಾರರು ಅಂತ ಹೇಳ್ಬೋದು. ಓಕೆನಾ? ಟೂ ಕ್ಲೌನ್ಸ್ ಹೂ ಡಿಗ್ ಒಫಿಲಿಯಾಸ್ ಗ್ರೇವ್. ಇವರು ಒಫಿಲಿಯಾ, ಓಕೆನಾ, ಶಿ ಲವ್ಸ್ ಪ್ರಿನ್ಸ್ ಹ್ಯಾಮ್ಲೆಟ್. ಓಕೆನಾ? But Hamlet, when he came to know that his father is killed by his own uncle Claudius, after knowing he is very disturbed to take revenge of his own uncle. For that reason, in that work, he forgets Ophelia. Or ಒಫೇಲಿಯಾಗೆ ಯಾವುದೇ ಥರದ ಒಂದು ಆದ್ಯತೆ ಅನ್ನೋದು ಕಂಡುಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಒಫೇಲಿಯನ ಒಂದು ಫಾದರ್ಗೆ ಕೂಡ ಒಥೆಲೋ ಬೈ ಅನ್ನೋವಿಂಗ್ಲಿ ಏನು ಮಾಡ್ತಾನೆ, ಪ್ರಿನ್ಸ್ ಒಥೆಲೋ ಏನು ಮಾಡ್ತಾರೆ, ಬೈ ಅನ್ನೋವಿಂಗ್ಲಿ ಒಥೆಲೋನ್ ಫಾದರ್ ಕೂಡ ಕಿಲ್ ಮಾಡ್ತಾನೆ. ಓಕೆನಾ? ಆ್ಯಕ್ಚುಲಿ ಕರ್ಟೆನ್ ಹಿಂದ್ಗಡೆ ಒಬ್ಬ ವ್ಯಕ್ತಿ ಹೈಡ್ ಆಗಿರ್ತಾನೆ. ಅವನು ಕ್ಲಾಡಿಯಸ್ಸೇ ಇರ್ಬೋದು ಅಂಥೇಳಿ ಜಸ್ಟ್ ಡ್ರ್ಯಾಗರ್ ಯೂಸ್ ಮಾಡಿ ಏನು ಮಾಡ್ತಾನೆ, ಆ ವ್ಯಕ್ತಿನ ಕೊಲೆ ಮಾಡ್ತಾನೆ. ಬಟ್ ಆ್ಯಕ್ಚುಲಿ ಆಗಿ ಹೇಳಬೇಕಾದ್ರೆ ಯಾರಿರ್ತಾರೆ? ಒಫೇಲಿಯಾಸ್ ಫಾದರ್ ಇರ್ತಾರೆ. ನೋ ಥಿಂಕ್ ಅಬೌಟ್ ವಾಟ್ ವುಡ್ ಬಿ ದ ಕಂಡೀಷನ್ ಆಫ್ ಒಫೇಲಿಯಾ, whether he should support his lover or should think about his father who is murder of his father, that is Prince Hamlet. ಇದೊಂದಾಯಿತು. ಇದರ ಒಂದು ಅಂಶ, ಒಫೇಲಿಯಾ ಬ್ರದರ್ highly hates Prince Hamlet because he's a murderer of his own father. One thing. Next, ಕ್ಲಾಡಿಯಸ್ ಮರ್ಡರ್ ಮಾಡಿದ ನಂತರ ಕ್ಲಾಡಿಯಸ್ ಕಿಂಗ್ ಹ್ಯಾಮ್ಲೆಟನ್ನು ಮರ್ಡರ್ ಮಾಡಿದ ನಂತರ ವೆನ್ ಹಿ ಕೇಮ್ ಟು ನೋ ದಟ್ ಪ್ರಿನ್ಸ್ ಹ್ಯಾಮ್ಲೆಟ್, ದ ಕ್ಲಾಡಿಯಸ್ ಹಿಮ್ಸೆಲ್ಫ್ ಈಸ್ ಎ ಮರ್ಡರ್ ಆಫ್ ಮೈ ಫಾದರ್, ಸೊ ಹಿ ಪ್ರಿಟೆಂಡ್ ಟು ಲೈಕ್ ಎ ಮ್ಯಾಡ್. ಅವ್ನು ಮ್ಯಾಡ್ ಥರ ಪ್ರಿಟೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆವಾಗ ಒಫೇಲಿಯಾ ಬ್ರದರ್ ಸಜೆಸ್ಟ್ ಮಾಡ್ತಾನೆ, ಈಸ್ ನಾಟ್ ಮೀನ್ಸ್ he doesn't like you, better to leave him, and also he is a killer of our father. ಆ ಮೂಮೆಂಟಲ್ಲಿ ಒಫೇಲಿಯಾ ಏನು ಮಾಡ್ತಾಳೆ? ಸೂಸೈಡ್ ಮಾಡ್ಕೊಳ್ತಾಳೆ ಬೈ ಸಿಂಕಿಂಗ್ ಇನ್ ಲೇಕ್. ವಾಟರ್ದಲ್ಲಿ ಅವಳು ಏನು ಮಾಡ್ತಾಳೆ? ಸಿಂಕ್ ಮಾಡೋದ್ರ ಮೂಲಕ, ಮುಳುಗೋದ್ರ ಮೂಲಕ ಅವಳು ಏನು ಮಾಡ್ತಾಳೆ? ಸೂಸೈಡ್ ಮಾಡ್ತಾಳೆ ಅಂತ ಹೇಳ್ಬೋದು. ಆ ಡೆಡ್ ಬಾಡೀಸ್ಗಳನ್ನು ಈ ಗ್ರೇವ್ ಯಾರ್ಡ್ದಲ್ಲಿ, ಓಕೆನಾ, ಬರಿಡ್ ಮಾಡಲಿಕ್ಕೆ ತೊಗೊಂಡು ಬಂದಾಗ ಅಲ್ಲಿ ಗ್ರೇವ್ ಡಿಗ್ಗರ್ಸ್ಗಳು ಕಂಡುಬರ್ತಾರೆ. ದಟ್ ಈಸ್ ಕ್ಲೌನ್ಸ್, ಹಾಸ್ಯಕಾರರು. ರೈಟ್? ಹಾಸ್ಯ ನಟಕಾರರು. ಸೊ ಹ್ಯಾಮ್ಲೆಟ್, ಸೊ ದೇರ್ ವಿಟಿ ಬ್ಯಾಂಟರ್ ವಿತ್ ದ ಹ್ಯಾಮ್ಲೆಟ್ ಮಿಕ್ಸಸ್ ಹ್ಯೂಮರ್ ವಿತ್ ದ ರಿಫ್ಲೆಕ್ಷನ್ ಆಫ್ ಡೆತ್. ನೋಡ್ರಿ, ಆ ಮೂಮೆಂಟಲ್ಲಿ ಒಂದು ವಿಟ್ಟಿಫುಲ್ ಆಗಿರುವಂಥದ್ದು, ಒಂದು ಚಾತುರ್ಯತೆ, ಒಂದು ಹಾಸ್ಯವಾಗಿರುವಂತಹ ನುಡಿಗಳನ್ನು ನುಡಿಯುವಂಥ
ಮೂಮೆಂಟ್ ಮೀನ್ಸ್ ಒಂದು ಸೆಂಟೆನ್ಸ್ಗಳನ್ನು ಅಲ್ಲಿ ಕೊಡುವಂಥದ್ದು ಅಂಶ ಕಂಡುಬರ್ತದೆ. ಮೀನ್ಸ್ ಹ್ಯೂಮರಿಕ್ ಸೀನನ್ನು ಕ್ರಿಯೇಟ್ ಮಾಡೋರು. ಸೊ ಹಿಯರ್ ಇನ್ ಟ್ರಾಜಿಡೀಸ್ಗಳಲ್ಲಿ ಕಾಮಿಕ್ ಕ್ಯಾರೆಕ್ಟರ್ಸ್ ಅಂದರೆ ಗ್ರೇವ್ಯಾರ್ಡ್ ಇನ್ ಹ್ಯಾಮ್ಲೆಟ್ ಪ್ಲೇ ಅಂತ ಹೇಳ್ಬೋದು. ನೆಕ್ಸ್ಟ್ ದೆನ್ ದ ನರ್ಸ್, ವೆರಿ ನೈಸ್, ನರ್ಸ್ ಫ್ರಮ್ ರೋಮಿಯೋ ಜೂಲಿಯಟ್ ಅಗೇನ್ ಇಟ್ ಇಸ್ ಎ ಟ್ರಾಜಿಡಿ. ಇದರಲ್ಲಿ ರೋಮಿಯೋ ಅಂದರೆ ಜೂಲಿಯಟ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರುವಂಥದ್ದು, ಹೆಲ್ಪ್ ಆಗಿ ಕಂಡು ಬಂದಿರುವಂಥದ್ದು ದಟ್ ಈಸ್ ನರ್ಸ್ ಅಂತ ಹೇಳ್ಬೋದು. ನರ್ಸ್, ಜೂಲಿಯಸ್ ನರ್ಸ್ ಈಸ್ ಎ ಬಾಬ್ ಡಿ, ದಟ್ ಮೀನ್ಸ್ ಸಮ್ ವಾಟ್ ಯೂಸಿಂಗ್ ವಲ್ಗರ್ ಕೈಂಡ್ ಆಗಿರುವಂಥ ವರ್ಡ್ಸ್ಗಳನ್ನು ಬಳಕೆ ಮಾಡುವಂಥದ್ದಾಯಿತು, ಒಂದು ಕಾಮಿಕ್ ಕ್ರಿಯೇಟ್ ಮಾಡುವಂಥದ್ದಾಯಿತು. ಟಾಕ್ ಆಕ್ಟಿವ್ ಆ್ಯಂಡ್ ಆಫನ್ ಕಾಮಿಕ್ ದೋ ಹರ್ ರೋಲ್ ಕ್ಯಾರಿಸ್ ಪ್ಯಾಥಸ್ ಟು. ಓಕೆನಾ? ಸೊ ನೋಡ್ರಿ, ಅ ರೋಲ್ ಕ್ಯಾರಿಸ್ ಟು ಪ್ಯಾಥಸ್ ಟು. ಓಕೆನಾ? ಸೊ ಜೂಲಿಯಟ್ ಮನೆ ಬಿಟ್ಟು ಓಡಿ ಹೋಗಬೇಕಾದ್ರೂ ಕೂಡ ಯಾರು ಒಂದು ನರ್ಸ್ ಸಪೋರ್ಟಿವ್ ಆಗಿ ಕಂಡು ಬಂದಿರುವಂಥದ್ದು ಅಂಶ ಕೂಡ ಹೇಳ್ಬೋದು. ಮೀನ್ಸ್ ಶಿ ಟೇಕ್ ಕೇರ್ಸ್ ಜೂಲಿಯಟ್ ಆ್ಯಸ್ ಹರ್ ಓನ್ ಚೈಲ್ಡ್, ಡಾಟರ್ ಅನ್ನೋ ರೀತಿಯಲ್ಲಿ ಕಂಡುಬರ್ತದೆ. ಸೊ ರೋಮಿಯೋ ಆ್ಯಂಡ್ ಜೂಲಿಯಟ್ ಆಫನ್ ಟೈಮ್ ಮೀಟ್ ಆಗಬೇಕಾದ್ರೆ, ತಿರ್ಗಾ ಜೂಲಿಯಟ್ ಮನೆಗೆ ರಿಟರ್ನ್ ಆಗಬೇಕಾದ್ರೆ ಆ ಮೂಮೆಂಟಲ್ಲಿ ನರ್ಸ್ ಏನ್ರಿ ಒಂದು ಕಾಮಿಕ್ನ ಕ್ರಿಯೇಟ್ ಮಾಡುವಂಥದ್ದು, ಸ್ಟೇಟ್ಮೆಂಟ್ಸ್ಗಳನ್ನು ಕೊಡುವಂಥದ್ದು. ಸೊ ದಟ್ ಈಸ್ ಇಲ್ಲಿ ಕಾಮಿಕ್ ಕ್ಯಾರೆಕ್ಟರ್ ಯಾರು ಕಂಡು ಬರ್ತಾರೆ, ನರ್ಸ್ ಅಂತ ಹೇಳ್ಬೋದು. ದೆನ್ ದ ಫೂಲ್ ಇನ್ ದಟ್ ಒಥೆಲೋ, ದ ಮೈನರ್ ಜಸ್ಟರ್ ಮೀನ್ಸ್ ಅಗೇನ್ ದಟ್ ಈಸ್ ಓನ್ಲಿ ಒಂದು ಹಾಸ್ಯಾಸ್ಪದ ನಾಟಕಕಾರವಾಗಿ ಕಂಡು ಬಂದಿರುವಂಥದ್ದು ಹೇಳ್ಬೋದು. ದಟ್ ಈಸ್ ಓನ್ಲಿ. ಆ್ಯಂಡ್ ನೆಕ್ಸ್ಟ್ ಕ್ಯಾರೆಕ್ಟರ್ ಹೂ ಅಪಿಯರ್ಸ್ ಬ್ರೀಫ್ಲಿ ಆ್ಯಂಡ್ ಪ್ರೊವೈಡ್ಸ್ ಲೈಟ್ ಕಮೆಂಟ್ರಿ. ಅಪಿಯರ್ಸ್ ಬ್ರೀಫ್ಲಿ ಅಂದರೆ ಸ್ವಲ್ಪ ಮಟ್ಟಿಗೆ ಅವರ ಒಂದು ಅಪಿಯರೆನ್ಸ್ ಆಗಿ ಕಂಡು ಬಂದಿತ್ತು. ಯಾರು? ದಟ್ ಈಸ್ ಫೂಲ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಟ್ರಾಜಿಡೀಸ್ ನೋಡ್ರಿ, ಟ್ರಾಜಿಡೀಸಲ್ಲಿ ವೆರಿ ಶಾರ್ಟ್ ಮೂಮೆಂಟಲ್ಲಿ ಒಂದು ಹ್ಯೂಮರಸ್ ಕ್ರಿಯೇಟ್ ಮಾಡುವಂತಹ ಕ್ಯಾರೆಕ್ಟರ್ಸ್ಗೆ ಒಂದು ಕಾಮಿಕ್ ಕ್ಯಾರೆಕ್ಟರ್ಸ್ ಅಂತ ಹೇಳಲಾಗುವಂಥದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಅಗೇನ್ ದ ಫೂಲ್, ಮತ್ತೆ ಅದೇ ಫೂಲ್ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ಕ್ಯಾರೆಕ್ಟರ್ ದಟ್ ಈಸ್ ಇನ್ ಕಿಂಗ್ ಲಿಯರ್. ದಟ್ ಲಿಯರ್ಸ್ ಫೂಲ್ ಮಿಕ್ಸಸ್ ವಿತ್ ರಿಡಲ್ಸ್ ಆ್ಯಂಡ್ ಬಿಟರ್ ಟ್ರೂತ್ಸ್. ಹಿ ಈಸ್ ಬೋತ್ ಕಾಮಿಕ್ ಆ್ಯಂಡ್ ಡೀಪ್ಲಿ ಟ್ರಾಜಿಕ್ ಅಂತ ಹೇಳ್ಬೋದು. ಕಿಂಗ್ ಲಿಯರಲ್ಲಿ ಕೂಡ ಫೂಲ್ ಆಗಿ ಕಂಡು ಬರ್ತಾನೆ, ದಟ್ ಈಸ್ ಮಿಕ್ಸಸ್. ಓಕೆನಾ? ವಿಟ್ ಮತ್ತು ರಿಡಲ್ಸ್ ಮೀನ್ಸ್ ಒಂದು ವಿಟಿನೆಸ್ ಮೂಲಕ ಕ್ರಿಟಿಸೈಸ್ ಮಾಡುವಂಥದ್ದಾಯಿತು ಅಥವಾ ಹ್ಯೂಮರಸ್ ಕ್ರಿಯೇಟ್ ಮಾಡುವಂಥದ್ದು, ಒಂದು ಕಹಿ ಸತ್ಯವನ್ನು ಹೇಳುವಂಥ ಕಹಿ ಸತ್ಯನ ಒಂದು ಹ್ಯೂಮರಿಕ್ ಆಗಿ ಹೇಳುವಂಥ ವಿಧಾನ ಯಾವ್ದ್ರಿ ಒಂದು ಫೂಲ್ ಆಗಿ ಕಂಡು ಬರ್ತಾ ಇತ್ತು. ದಟ್ ಈಸ್ ಇನ್ ಕಿಂಗ್ ಲಿಯರ್ದಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಕ್ಲೌನ್, ದಟ್ ಈಸ್ ಆಂಟೋನಿ ಆ್ಯಂಡ್ ಕ್ಲಿಯೋಪಾಟ್ರಾ. ದಟ್ ಈಸ್ ದ ರಸ್ಟಿಕ್ ಕ್ಲೌನ್ ಹೂ ಬ್ರಿಂಗ್ಸ್ ಕ್ಲಿಯೋಪಾಟ್ರಾ ದ ಬಾಸ್ಕೆಟ್ ಆಫ್ ಆಪ್ಸ್. ಹೀಸ್ ಸಿಂಪಲ್ ಸ್ಪೀಚ್ ಈಸ್ ಎ ಕಾಮಿಕ್ ಈವನ್ ಇನ್ ದ ಫೇಸ್ ಆಫ್ ಹರ್ ಡೆತ್. ನೋಡ್ರಿ, ಒಂದು ಡೆತ್ತಿನ ಮೂಮೆಂಟಲ್ಲಿ ಇರಬೇಕಾದ್ರೆ ಆ ಮೂಮೆಂಟಲ್ಲಿ ಕ್ಲೌನ್ ಕೂಡ ಒಂದು ಲೈಟ್ ಆಗಿರುವಂಥ ಹ್ಯೂಮರಿಕ್ ಆಗಿರುವಂಥ ಒಂದು ಸೆಂಟೆನ್ಸನ್ನು ಕೊಡುವಂಥದ್ದು, ಹೇಳುವಂಥದ್ದು. ದಟ್ ಈಸ್ ಯಾರ್ರಿ? ಆಂಟೋನಿ ಆ್ಯಂಡ್ ಕ್ಲಿಯೋಪಾತ್ರಾದಲ್ಲಿ ಕ್ಲೌನ್ ಅನ್ನೋರು ಕಂಡು ಬರ್ತಾರೆ, ಒಂದು ಕಾಮಿಕ್ ಕ್ಯಾರೆಕ್ಟರ್. ಅಗೇನ್ ಕ್ಲೌನ್ ಕೂಡ ನಿಲ್ಲಿರಿ ಟೈಟಸ್ ಆಂಡ್ರೋನಿಕಸ್ ಅಂತ ಹೇಳ್ಬೋದು. ಅ ಕಂಟ್ರಿ ಕ್ಲೌನ್ ಹೂ ಅಪಿಯರ್ಸ್ ಇನ್ ಆಕ್ಟ್ 4th scene 3rd carrying peasants. His rustic humor contrast with the humorous of the play ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ಸೋ ವಾಟ್ ಟೀಚರ್ಸ್ ಆಂಡ್ರಿಕಸ್ಗಳಲ್ಲಿ ಕೂಡ ಕ್ಲೌನ್ ಅಂತ ಕಾಣ್ತೇವೆ. ಸೊ ಬೇಸಿಕಲಿ 10 ಟ್ರಾಜಿಡೀಸ್ಗಳಲ್ಲಿ 7 ಒಂದು ಕಾಮಿಕ್ ಕ್ಯಾರೆಕ್ಟರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ಸೊ ಒನ್ ಮೋರ್ ಟೈಮ್, ದಟ್ ಈಸ್ ಪೋರ್ಟರ್ ಇನ್ ಅ ಮ್ಯಾಕ್ಬತ್, ಗ್ರೇವ್ ಡಿಗ್ಗರ್ಸ್ ಇನ್ ಅ ಹ್ಯಾಮ್ಲೆಟ್, ದ ನರ್ಸ್ Romeo and Juliet, the fool Othello, again the fool King Lear, clown Antony and Cleopatra, clown that is Titus Andronicus ಅಂತ ಹೇಳ್ಬೋದು. So today's class about the notable comic characters in Shakespeare's tragedies. This class is about tragedies ಅಂತ ಹೇಳ್ಬೋದು. Hope so you understood this class. Thank you for watching this class. Don't miss this class. Just make a notes 1 or 2 times. If you watch this video means it will be easy to remind these are the names. Thank you for watching this. Don't forget to subscribe, like and share.